ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅನ್ನ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಹಾಲಿನ ಜಾಕ್ ಇತ್ತು ಅಷ್ಟ ನೋಡಿದ್ರೆ ಏನು ಕೇಳಲ್ಲ, ಅವರು ಏನು ಹೇಳಿಲ್ಲ. ಸರ್ ತೊಂಬ ಅಂತಂದ್ರು, ಏನಂದ್ರು ನನಗೆ ಗೊತ್ತಾಗಿಲ್ಲ. ಆಸೆ ಹಚ್ಚಾನ ಕನಸಿನಾಗ ಹೋಗಿ ಇವಾಗ ಕೈ ಒಡ್ಡಿದ್ರ ಹಾಲು ಕುಡಿಸ್ತಿದ್ದಾನ. ಜಗ್ ತೋರ್ಸಣ, ಜಗ್ಗಿನ ತುಂಬಾ ಹಾಲು ತೋರ್ಸಣ. ಇವಾಗ ಕೈನೂ ಒಡ್ಲಿಲ್ಲ, ಹಾಲು ಯಾರಿಗೆ ಕುಡಿಸ್ತಾನ? ಹಚ್ಚ್ರಿ, ಇನ್ನೂ ಟೈಮ್ ಸರಳ ಇಲ್ಲ ಅಂತ ಹೇಳ್ಬಿಡ್ರಿ. ಅವ್ರೆಲ್ಲರಿಗೆ ಪ್ರಸಾದ ಸೆಟ್ ಕೊಡ್ರಿ, ನೆನಪು ಮಾಡ್ಕೊಂಡು ಹೇಳೋರು ಕರೆದ ಕೂಡಲೇ ಯಾವ ಇದು ನೆನಪು ಮಾಡ್ಕೊಂಡು ಪ್ರಸಾದ ನೆನಪೈತ್ರಿ ಹಿರಿಯರು ಕರ್ಕೊಂಡ್ ಉಷ್ಟ್ರಿಗೂ ತಮ್ಮ ಪಟ್ನ ನೆನಪೈತ್ರಿ ಅದಕ್ಕೆ ಬರೀ ಉಷ್ಟ್ರಿ ಹಿರಿಯರಿಗೆ ಏನ್ ಉದ್ದೇಶ? ಏನು ಇದೇ ಕನಸಿನ ಹಿರಿಯರು ಕರ್ಕೊಂಡ್ ನಿಂದ್ರು ನಮ್ಮ ಕನಸಿನ ಬಂದ ನೆನಪೈತ್ರಿ ಏ ನಿಂದ್ರ ಸುಮ್ಮನೆ ನಿಂದ್ರಬೇಕು. ನಿನ್ನ ಹೇಳಿ ಹೇಳಿ ಕರ್ಕೊಂಡ್ ಬಂದನಪ್ಪ. ಅಜ್ಜಾರ್ ಹಿರಿಯರ್ ಕರ್ಕೊಂಬಾತಂದ್ರ ಅಂತ ಹೇಳ್ಯಾರ್ರಿ, ಬಾಯ್ ಅಪ್ಪತ್ತಂದ್ರಿ. ವಿಷಯ ಏನಿದೆ? ಹಿರಿಯರು ಹೆಂಗ್ ಕರ್ಕೊಂಬಂದ ಹಿರಿಯರ ಮುಂದೆ ಹೇಳ್ತಾರ. ಅಂದ್ರ ಕರಿ ಪಂಚೆ ಉಡಿಸ್ರಿ, ಕನಸಿನಾಗ ಬಂದ ಕರಿದಾರ ಹತ್ತಾಗಿ ಹಚ್ಕೊತೀವಿ. ಕರೆ ಪಂಜೆ ಉಡಿಸಿ ಕರೆ ದಾರ ಕಟ್ಟಿದಾರೆ. ಕರೆ ವಿಷಯ ಬೇಕಲ್ಲ, ಹಿರಿಯರನ್ನ ಕರ್ಕೊಂಬಂದಕ್ಕ ಅದು ಆಧಾರ ಅವ್ರ ಮುಂದೆ ಹೇಳ್ತಾರೆ. ನೀ ಯಾವ್ದಾರ ಸೇವಾ ಮಾಡ್ತೀನಪ್ಪ? ಯಾವುದೂ ಇಲ್ಲ. ಸುಮ್ಮನೆ ತಂದಿಕಾಯಿ ಕೊಡಿ. ಅದು ಏನೋ ಇದ್ದು ಹೋಗಿ ಮಾಡಿಬಿಡಿಯಪ್ಪ, ನನ್ನ ಮಕ್ಕ ಕೆಲಸಪ್ಪ. ಏನೋ ಇದ್ರು ಹೋಳ್ ಮಾಡಿ ನಮ್ಮ ಮಗನ ಕಾಪಾಡ. ಕನಸಿನಾಗ ಕರೆ ದಾನ ಕಟ್ಟಬಾರ್ದು, ಕನಸಿನಾಗ ಕರೆ ಅರಿವಿ ಸುತ್ತಬಾರ್ದು. ತಿನಿಸು ಪ್ರಸಾದ ಕೊಡ್ರಿ. ಹೆಸರು ಕರೆಯೋದು ಕನಸಿನಾಗ ನಡಿಬಾರ್ದಪ್ಪ. ಹಿಂಗೆ ಅದು ಮುಂದೆ ಒಳ್ಳೇದಕ್ಕಲ್ಲ. ಏನು ನಿಮ್ಮ ಹಿರಿಯರು ಬೇಕು ಟೆನ್ಷನ್ ಅಷ್ಟು ಮಾಡ್ತೀನಿ. ಯಾರು ಹೇಳಿ ಮತ್ತೆ ಕೇಳಕ್ ತಗೊಂಡ್ರಿ ನಿನ್ಗೇನು ಗೊತ್ತ? ಅಜ್ಜಾರಿ ಮನಿಗೆ ಬಂದ ನಾ ಇಲ್ಲ ನಿನ್ ಹೊಲಗ ಬಂದ ನಿನ್ ಕೌಕಟ್ ಮಾಡಿ ಕೊಡ್ತಾನಪ್ಪ, ಮತ್ ನೀ ಅವಾಗ ಉದ್ದಾರನಾಗಪ್ಪ ಅಂತ ಹೇಳಿದ್ರಿ. ಹ್ಞೂ ಅಂತ ಹೇಳಿ ಹ್ಞೂ ಅಂತ ಬೇಡ್ಕೊಂಡ್ ಹೋಗಂದ್ರಿ. ಆಯ್ತು ಬೆಡ್ಕೊಂಡಾಗ ಕನಸಿನಾಗ ಆಯ್ತು ಬರ್ತಂದ್ರಿ. ಅಲ್ಲೇ ಬಂದು ಕೌಕಟ್ ಮಾಡ್ಕೊಂಡಪ್ಪ, ಯಾವಾಗ ಉದ್ದಾರನಾಗಲ್ಲ ಅಂತ ಹೇಳ್ಯಾರ ನೋಡ್ರಿ. ಈಗೂ ಬೇಡ್ಕೊಂಡು ಹೋಗಣ್ಣಪ್ಪ. ಬುದ್ಧಕ್ಕಾಯ್ತು ಏನು ಕನಸಿನಾಗ ಏನು ಹೇಳಿ ನಾ ಪ್ರಕಾರ ಮಾಡಿಕೊಂಡು ಪೂಜೆ ಹಚ್ಕೊಂಡು ಹೋಗಂತ ಹೇಳಿ ಅಷ್ಟು ಮಾಡು. ಉದ್ದಾರ ಮಾಡಕ್ಕೆ ಅಂತೇಳಿ ನಾನು ಉದ್ದಾರ ಮಾಡ್ರಿ, ಮತ್ತೆ ನನಗೆ ಅಲ್ಲೇ ಕೌಕಟ್ ಮಾಡ್ಕೊಡ್ತಂದ್ರಿ. ಮಾಡ್ಕೊಡಿ, ನಾವು ಉದ್ದಾರ ಮಾಡ್ರಿ, ನಿಮ್ದ ಹಂಗಾರ ನಿಮ್ದು ನಾನು ನಿಮ್ದಂದ್ರಿ. ಫೋನ್ ಮಾಡ್ತಾರ. ಅವ್ರೆಲ್ಲರಿಗೆ ಪ್ರಸಾದ ಕೊಡ್ರಿ. ಕುಂತ ಹೇಳ್ತಾರೆ ನೋಡ್ರಿ.
ಮುಂದಿನ ಜನಮಾನ ಬಹು ಕೆಟ್ಟ ಬರ್ತಾವು ನೋಡಿ ನನ್ನ ಅಂಥೇಳಿ ಎಂದು ಸಾರಿದ್ರಪ್ಪ. ಮುಂದೆ ಬರುವಂತಹ ದಿವಸ ಚಲೋ ಅಂತೀವೋ ಅಥವಾ ಕೆಟ್ಟ ಅಂತೀವೋ ನಾನು ಹೇಳಕ್ ಬರ್ತದ ನೀನ್ ಹೇಳೋದನ್ನ ಯಾಕೆ ಬರ್ತಾವೋ ಚಲೋ ಬರ್ತಾವ ಅನ್ನೋದು ನೀನ್ ತಗದದು ನಾನು ತಗದ ಅಲ್ಲ. ಕೆಟ್ಟ ದಿನ ಬರ್ತಾವಪ್ಪ ಹುಷಾರಿರ್ರಿ ಅಂತ ಬುದ್ಧಿವಾದ ಹೇಳೋದು ನಿನ್ನ ತಗದ. ಎಲ್ಲೋ ಯಾವುದೋ ದೇಶಕ್ಕೆ ಹತ್ತಿದ ಬೆಂಕಿ ಇಷ್ಟಾಗ ಹತ್ತುವುದೈತಪ್ಪ. ಅದಕ್ಕೆ ಮುಂದಿನ ದಿನಮಾನ ಬಹು ಕೆಟ್ಟ ಬರ್ತಾವು ನೋಡಿರಲ್ಲ. ನಿರಪರಾಧಿಗಳಿಗೆ ಪೆಟ್ಟು ಕೊಡಬೇಡ, ಕಾಪಾಡ. ಎಲ್ಲೋ ಹತ್ತಿದ ಬೆಂಕಿ ಇಷ್ಟಾಗ ಹತ್ತುವುದೈತಪ್ಪ. ಅದನ್ನ ಕಾಪಾಡ ಅಂತ ನಾವು ಹೇಳ್ತೇವೆ. ದೇಶಿ ಪಾಪ ಸನ್ಯಾಸಿ ಅಂತ ಹೇಳಿ ನಮ್ಮ ಮಕ್ಕಳು ಇದ್ದವ್ರಿಗೆ ಯಾಕದ ಕಾಪಾಡುತ್ತೀನಿ. ದುಷ್ಟರ ಶಿಕ್ಷಕ ಶಿಷ್ಟರ ಪರಿಪಾಲಕ ಅನ್ನೋದು ಗೊತ್ತಾಯ್ತಲ್ಲ. ಪರಿಪಾಲಕನ ಕರೆ ಎಲ್ಲೇ ಇರಲಿ ದುಷ್ಟರಿಗೆ ಮಾತ್ರ ಭಾಳ ಕೆಡಗಾಲ ಐತಪ್ಪ ಈ ಸತ್ಯಕ್ಕೆ. ಅದು ಬರ್ಬೇಡ ನಿಂದ ತಿಳಿಕಾದ ಕಾಣಂಗಿಲ್ಲ. ಯಾರು ಬರ್ಕೊಂಡ್ರಿ ಯಾರು ಬರ್ಬೇಡ ಇಲ್ಲಿ ಯಾರು ಬರ್ಕೊಂಡಿದ್ದು ಬರ್ರಿ. ಕೈ ಮುಂದ್ ಮಾಡ್ರಿ ಎಲ್ಲಾರು. ಹೊರಗಿಂದ ಕೊಟ್ಟಗಡಿ ತಾರ ತರ್ತಾರ ಇಲ್ಲಿ ಕೊಡ್ತಾನೆ. ಸಕ್ರಿ ಚಲೋ ಒಂದೊಂದು ದಾರ ಕೊಡ್ತೀಯಪ್ಪ. ಒಂದೊಂದು ದಾರ ಕೊಡು, ಒಂದೊಂದು ಎಲ್ಲರಿಗೂ ಇನ್ನೂ 4 ಕೋಟಿ ಹೆಚ್ಚಿಗೆ ಕೇಳಿದ್ರು ಕೊಡು. ಏನಂತ ಅಂತ ಸಿಗೋದಿಲ್ಲ, ಹೆಸರು ಹೇಳಕ್ ಬರೋದಿಲ್ಲ ಅಂತ. ನೀವೇನು ಕರ್ಕೊಡ್ತೀರಮ್ಮ? ಮಗ ಏನು ಹೇಳಿ ಹೇಳ್ತಾರು? ಅವ ಮೊರಮ್ಕ ಬಾಣಪ್ಪ ಅವಾಗ ಹೇಳ್ತಾರೆ. ಇದರಿಂದ ಮಾತ್ರ ಬರೋದಿಲ್ಲ, ಒಳಗದನವ ಬಿಟ್ಟಾಗ ಬರ್ತಾನ ಅಂತ ಹೇಳ. ಅವ ಬಿಟ್ಟಾಗ ಬರ್ಬೇಕಲ್ಲ ಮತ್ತೆ ಮೊರಮ್ದಾಗ ಹೇಳ್ತೀನಿ ಅಂತ ಹೇಳ್ಬಿಟ್ಟನಲ್ಲ. ಪತ್ತೆ ಇಲ್ಲಪ್ಪ ಅಂದ್ರೆ ನಾವು ಏನು ಮಾಡ್ರಿ? ಈಗ ಅವ ಏನು ಹೇಳೋಣ, ಒಳಗದನಪ್ಪ ಅವ ಬಿಟ್ಟಾಗ ಬರ್ತಾವ. ಸರ್ ಕನ್ನಡಿ ಎಷ್ಟು ಕೊಡಿ ಎಲ್ಲೇನು ಹೋಗ್ಬಿಟ್ಟು ಸಾಕಂದ್ರೆ ಈಗ ಮಾಡಿ ತಗೊಂಡು ಮಾಡಿಲ್ಲ. ಮತ್ತು ಅದು ನಾನು ಹೊರಗೆ ಹೋಗ್ಕೊಂಡು ಕಳೆದವ ಒಂದು ಅಂದರ್ ಸೀಟ್ ಕೊಟ್ಟು ಮಾಡಿ ಬರೋದಿಲ್ಲ ಅಂತ ಹೇಳ್ತಿ. ಏನವ ಯವ್ವ ಮತ್ತು ಅಲ್ಲಿ ಪದ ಹಾಡ್ತಿರ್ತಾರೆ. ಮತ್ತೆ ಈಗ ಹೊಳೆ ಮತ್ತೊಂದು ಕರೆದಲ್ಲಿ ಏನು ಹುಚ್ಚು ಬಿಡಿಸ್ಬಿಟ್ನಂದ್ರೆ ಕಲ್ಯಾಣದ ಬಗ್ಗೆ ನಿಮ್ಗೆ ಗಂಡ್ಮಕ್ಳು ಬಾ ನೋಡಿ. ಬೆಳಿಗ್ಗೆ ಲಗ್ನ ಸೋಲಿಗೆ ನಿಂಬೆ ಅಂತಿದ್ದು ಗಂಡು ಮಕ್ಕಳು ಬೆಳಿಗ್ಗೆ
ಆಕೆ ಲಕ್ಷ್ಮೀ ಸಲುವಾಗಿ ನಿಮ್ಮ ಹೆಣ್ಮಕ್ಳು ನಿಂಬೆ ತಿಂದಿ ನೀ ಸರಿ ಏನು ನಿಮ್ಮ ಅಪ್ಪಾರ ಕರಿ ಮತ್ತು ಆ ಕಡೆ ಸರಿ ನಿಂದಿರಿ ಆ ಕಡೆ ಸರಿ ನಿಂದಿರಿ ಆಶೀರ್ವಾದ ಸಿಕ್ಕ ಅವ ನೀವಿಬ್ಬರು ಕೂಡಿ ಎಸ್ ಅಂದ್ಬಿಟ್ರಿ ಅವ ನೋ ಅಂದ್ರೆ ನಾ ಆ ಯೋಗ ಭಾಗ್ಯ ಮಾತ್ರ ಕೂಡಿ ಬರ್ತೈತಿ ಚಿನ್ನದಾಗ ಬರ್ತೈತಿ ಎಸ್ ಅನ್ನಪ್ಪ ನೋ ಅನ್ನಕ್ಕೆ ನೀವು ಮುಂಜಾನೆ ಮುರುಗರು ಕರ್ಕೊಂಡು ನಿಂಬೆ ತಿನ್ಸಿರಲ್ಲ ಸರ್ ಹಿಂದಕ್ಕೆ ಸರ್ ಬಿಡ್ರಿ ಹಿಂದಕ್ಕೆ ನಮ್ಮ ಮನ್ಯಾಗ ಸವಾಲು ಮಾಡ್ಕೊಂಡು ಯಾಕೆ ಮಾಡ್ತಾರೆ ಗಾಡಿ ಅನ್ನೋದಲ್ಲಪ್ಪ ಇದ್ದಿದ್ದನ್ನು ಅಡುಗೆ ಮನೆನ ರಿಪೇರ್ ಮಾಡ್ತಾರೆ ನಾನು ಹಳೆಯನಂತಾನ ಈ ಮನಿನ ಬೇಡ ಇರ್ಬೋದು ನೀವು ಅಷ್ಟೆಲ್ಲ ಪೂಜೆ ಪುನಸ್ಕಾರ ಮಾಡಿದ್ರು ನೀವು ಉದ್ಧಾರ ಯಾಕೆ ಆಗ್ಬಾರ್ದು ಅದನ್ನು ಕೇಳ್ಕೊಂಡು ಅದಕ್ಕೆ ನಾವೇನಲ್ಲಿ ಹಂಗಿದ್ರೆ ರಾಜ ನಮ್ಮ ಮನೆಗೆ ಬಂದ ನಮ್ಗೆ ಹೇಳ್ತಿದ್ದ ನಾವಲ್ಲಿ ಅದಕ್ಕೆ ಇನ್ನೊಂದು ರಾಜನ ಕೇಳಿದ್ವಿ ಅಂತ ನಾವು ಇವತ್ತು ಕಲ್ಯಾಣದ ಬಗ್ಗೆ ನಡೀತಾರೆ ತಡಿಬೇಕು. ಈಗ ಪಂಚಾಯತಿಯರ ಸೆಟ್ ಹಾಕು ಅಂತೇಳಿ ಸಂಕ್ಷೇಮ ಮಾಡಲ್ಲ ತಂದೆ ಮಾಡೋಣ ನೀವು ಬಯಸ್ಕೊತೀರಿ ಹಳೆಯ ದೇವ್ರು ಅಂತಾರೆ ಸುಳ್ಳು ಕರೆ ಹಳೆಯ ಆಟ ಅನ್ನೋದಲ್ಲ ಹಳೆಯ ದೇವ್ರು ದೀಪ ಹಳೆಯ ದೇವ್ರು ಅಂತಾರೆ ಅವ ಏನು ಕೆಟ್ಟ ಬಯಸಿಲ್ಲ ಅವ ಏನಾರ ಒಂದು ದೇವ್ರು ಅವನ ಬಾಯಾಗ ನುಡಿಸ್ಯಾನ ತೆಗೆದು ಹಾಕಿಸ್ಬಿಡೋದು ಅಡಿಗೆ ತೆಗೆದು ಹಾಕಿಸ್ಬಿಡ ಹೋಗಿ ಏನು ತಿಂತಾವೋ ಸ್ವಲ್ಪ ಹಂಗೆ ಸಂಶಯ ಬಂದು ತೊಗೊಂಬಾಡ ಸ್ವಲ್ಪ ಅದಕ್ಕೆ ನಿಮ್ಗೆ ಒಂದು ದಿನ ಬರ್ರಿಪ್ಪ ಹಂಗಾರ ನೀವು ಬರ್ತೇವೆ ಅಂದಿದ್ರಿ ಯಾಕಂದ್ರೆ ಬರಲೇ ಈಗೇನು ಅದೇನು ಮನುಷ್ಯನಾಗ ಭಾಗ ಕೇಳೋಣಂತ ತಿಳ್ಕೊಂಬಿಡು ಹ್ಞೂ ಮಾಡಿ ಕೆಲಸ ಇನ್ನೊಂದು 4 ದಿವಸ ಬಿಟ್ಟ ಮಾಡಿ ಅರ್ಜಿ ಹಾಕಿ ಎಲ್ಲ ಆಗಿತ್ತು ಈಗ ಸುನೆ ಮುಗಿದಿಂದ ಮಾಡ್ಬೇಕು ಸುನೆ ಮುಗಿದಿಂದ ದೊಡ್ಡ ಉತ್ತಮ ಅಂತ ನಾನು ಹೇಳ್ತೀನಿ ಕರ್ಕೊಂಡು ಬರ್ರಿ ಕಡೆ ಮುಂದೆ ಬರ್ರಿ ಒಂದು ನಿಂಬೆಹಣ್ಣು ಕೊಡ 2 ಊದ ಕೊಡ ಒಂದು ನಿಂಬೆಹಣ್ಣು ಕೊಡ ಕೊಬ್ಬರಿ ಏನಮ್ಮ ನಿಮ್ದು ನಿನ್ನೆ ಪೆನ್ಷನ್ ನನಗೆ ನಿನ್ನೆ ಪೆನ್ಷನ್ ಅವ್ರಪ್ಪ ಕರ್ಕೊಂಬಂದು ಮಂಗಳೂರು 2 ಗುಟ್ಟು ನೀರು ನೋಡಿದ ಸಲುವಾಗಿ ಮಗನ ಬೇಕಲ್ಲ ಅಂತಿದ್ರೆ ಕಂಪನಿ ನೋಡಿ 2 ಗುಟ್ಟು ನೀರು ಯಾವುದೇ ನೋಡಿದ್ರು ಅಂದರೆ ಅದಕ್ಕೊಂದು ಅಂದರೆ ನೀನು 2 ಗುಟ್ಟು ನೀರು ಕಾಣಕ್ಕಿಲ್ಲ ಜನ್ಮಿಕರ ನೀವು ಆಶೀರ್ವಾದದಿಂದ ಉದ್ದಾರ ಎಪ್ಪ ಕೆಟ್ಟತಿಗದ ಹೆಂಗಡ ಊರು ಕೆಟ್ಟೇನೆ ಹೈ ನಿಂದಿರ್ಬೇಕು ನೋಡಿ
ಹಸಿರ ಹೆಸರು ಉಳಿಬೇಕು ಸಾಯಿ ಉಳಿಸ್ಯಾನಂತ ನಂಬಿಕೆ ಇದ್ರೆ ಭಕ್ತರಿಗೆ ನಂಬಿಕೆ ಇದ್ದವ್ರ ಆಸೆ ಎಲ್ಲ ನಡೆಸ್ಕೊಡ್ತಾನೆ. ನಂಬಿಕೆ ಇದ್ದವ್ರ ಕೈ ಬಿಡುದಿಲ್ಲ ಅಂತ ಹೇಳ್ಯಾರ. ನಿನ್ನ ಎಮ್ಮೆಗೊಂಡು ಉದ್ಧಾರ ಆಗುತ್ತೆ, ಅದು ಹೆಣಗಾರಣ ಐತಿ. ಕೈ ಯಾಕೆ ಹಾಕ್ತೀವಿ ಹೋಗ್ಮರ ಜನ ಕೊಬ್ಬರಿ ನೀವು ವೈದರ್ ನೋಡ್ರಿ ಅಮ್ಮರ ರಮೇಶನ ಕೊಬ್ಬರಿ ಹಣ್ಣಿದೆ ಒಂದು ಲೋಬಾನದ್ದು ನಿಂಬೆ ಹಣ್ಣು ರೀ 2 ನಿಂಬೆ ಹಣ್ಣು ಸರಿ ಸರಿ ಅಮ್ಮ ಸರಿ ಮುಂದಕ್ಕೆ ಸರಿ ತಡೆಯುವುದಿಲ್ಲ, ಹೇಳಾಗುತ್ತೆ. ಈಗ ಯಾವ ಯಸ್ ಅಂತ ತುಂಬ ಯಸ್ ಅಂತ ಅದು ನೋಡಕ್ಕೆ ಹೋಗ್ಬೇಕು. ಪ್ರಕಟ ಒಮ್ಮೆ ತಂದೆ ತಾಯಿ ಮಾತು ಕೇಳಾರ್ಮೇಲೆ ಆ ಸ್ವಂತನ ಹೋಗಿಬಿಡ್ತಾವೆ. ತಂದೆ ತಾಯಿ ಗುರುವಿನ ಮಾತು ಕೇಳಿಬಿಟ್ಟು ಸರಿ ಸಾಕು. ಎಲ್ಲಾನು ಆಯ್ತು ಅಂತ ಆಮೇಲೆ ಒಂದು ಸಕ್ಕರೆ ನೋಡೋದ ಪ್ರಕಾರ ಹೇಳಿದ ಪ್ರಕಾರ ನಿಂಬೆ ಅದು ಅಂದ್ರೆ ಬಂದು ಸಕ್ಕರೆ ಇಟ್ಕೊಂಡು ಹೋಗ್ಬೇಕಪ್ಪ. ಇವನ್ನೆಲ್ಲ ತೆಗೆದ್ಬಿಡು. ನೀವು ಯಾವ ದೇವ್ರು ಏನು ಮಾಡಿಲ್ಲ ನೀನು ಇಲ್ಲೇ ಮಟ್ಟ ಇಷ್ಟು ಕಟ್ಕೊಂಡು ಒಂದು ದೇವರಿಂದ ಕೆಲಸ ಆಗಿಲ್ಲ. ಈ ದೇವರಿಂದ ಹಾಕಕ್ಕೆ ಅವ್ನು ಮೊದಲು ತಗೋಬಿಡ. ಅದು ಏನು ಬರೋದು ಗುಂಡಾಗಳು ಲೆಕ್ಕ, ಗುರುಗೋಡ ಲೆಕ್ಕ ಅವೆಲ್ಲ ಸಿಂಪಲ್ ಇರಬೇಕು. ಯಾವಾಗಲೂ ಒಂದು ದಾರ, ಸಣ್ಣ ದಾರ, ಸಿಂಪಲ್ ಗಣಮಕ್ಕಳು ದಾರ ಕಟ್ಟಬೇಕು, ತಪ್ಪಲ್ಲ. ಅದು ಇಂಥವೆಲ್ಲ ಕೆಂಪು ಪಂಪು ನೂರಾಂಡು ಬರೋದು ಇಂಥವೆಲ್ಲ ಕಟ್ಟಬೇಕು. ಯಾಕಂದ್ರೆ ಇದನ್ನು ಹುಟ್ಟು ಸರ್ ಒಂದು ಮಂದಿ ದೇವರು ಹುಟ್ಟು ಸ್ವಾಮಿಯವರು ಹುಟ್ಟು ಹೇಳೋಕ್ಕೆ ಗಂಡು ಮಣ್ಣು ದಾರದಾಗ ಇವತ್ತು ನೌಕರಿ ಅವರನ್ನು ಕರೆದಿಲ್ಲ. ಅದೇಂದ್ರ ಮತ್ತೆ ಬೇಕಾದ್ರೆ ಬಂದು ಹೋಗ್ರಿ. ಕನ್ನಡ ಸಂಬಂಧ ಎದ್ದಿರ್ತೀರಲ್ಲ ಒಳಗೆ ಅವ್ನು ಒಳಗೆ ಇಲ್ಲಿ ತರಬೇಡ್ರಿ. ಒಳಗೆ ಹಾಗೆ ಕೂಡಿ ಮತ್ತೆ ಇಲ್ಲಿ ಬರಬೇಡ್ರಿ, ಒಳಗೆ ಹೋಗ್ರಿ. ಏನು ಹೇಳ್ಬೇಕಪ್ಪ, ನೀವೇ ಹೇಳ್ತೀರಿ. ಈ ಭಾಗ್ಯ ಯೋಗ ಕಳ್ಕೊಬೇಡಿ ಅಂತ ಸರ್ ಈ ಪೂಜೆ ಸರಿ ಬರಕ್ಕೆ ನಿಮ್ಮ ಎಷ್ಟು ಯಾರಿಗೆ ಮನಸ್ಸು ಮಾಡಿರಿ ಅವ್ರಿಗೆ ಕರೆಕ್ಟ್ ಕೊಡ್ತಾರೆ. ದುಮ್ಮಡ ನೋವಾಗಿಬಿಟ್ಟಪ್ಪ ಅಡ್ಡ ನೋವು ಇಲ್ಲ ಅವರ ಇದು ಇಷ್ಟ ಒಂದು ಹಪ್ಪಳ ಮೈಕೊಳ್ಳಿ ಅದು ಹಾಳು ತೊಗೊಳ್ಬೇಕಂತ ಸ್ವಲ್ಪ ಅಡಿಗೆ ಅದು ಒಳ್ಳೆ ಗುಂಡಿ ಒಂದು ಸ್ವಲ್ಪ ಒಂದು 3 ಸಲ ಒಂದು 2-3 ನಿಮಿಷ ಮಾಡಿಬಿಡ್ಬೇಕು.
ಬಡವಾರ ಬಿಟ್ಟು ಇದನ್ನೊಂದು 2 ಗುಂಟೆ ನೀರಿನಾಗೂ ಕುಡಿ ಮುಂಚೆ ನಿಂಬೆ ತಿನ್ಸಿಯಮ್ಮ ಇಲ್ಲ ನಿಮ್ಮ ಅಪ್ಪರ ಅದಾರ ಅವ್ರನ್ನ ಕರ್ಕೊಂಬ ಅಂತೇಳಿ ಆರಾಮಾಗಿದ್ದು ಬಂದು ಕರ್ಕೊಂಬ ಅವಾಗಿಂದ ವಚನ ಕೊಡ್ಬಂದಿದೆ ಅವಾಗಿಂದ ವಚನ ಕೊಡೋದಲ್ಲೇ ಇಲ್ಲ ಯಾರಿಗೂ ಕೊಟ್ಟಿಲ್ಲ ಅದಕ್ಕೆ ಆರಾಮಾಗಿದ್ದು ಕರ್ಕೊಂಬ ಒಂದು ದೇವ್ರು ಬರಕತ್ತಿದ್ದಪ್ಪ ಅಂತ ಹೇಳಿ ಕರ್ಕೊಂಬಂದಾರಪ್ಪ ಅಂತ ನೋಡ್ರಿ ಒಬ್ರು ದೇವ್ರು ಬರ್ತಾ ಅಂತ ಕರ್ಕೊಂಡ್ ಬಂದಿರ ನೋಡಿ ಯಾರು ಬರ್ರಿ ದೇವ್ರು ಬರುತ್ತಾ ಅಂತ ಕರ್ಕೊಂಡ್ ಬಂದಿರ ಅಂತ ನೋಡ್ರಿ ದೇವ್ರು ಬರುತ್ತೆ ಅಂತ ಕರ್ಕೊಂಬಂದಾರ ದೇವ್ರು ಬರ್ತ ಅಂತ ಕರ್ಕೊಂಡ್ ಬಂದಿರಿ ಯಾರು ನೋಡಿ ಪಟ್ಟ ಬರ್ರಿ ಅವ್ರು ಬರ್ಬೇಕು ಕರ್ಕೊಂಡು ದೇವ್ರು ಬರಕತ್ತಿದ್ದಪ್ಪ ದೇವ್ರು ಬರಕತ್ತಿದ್ದೆ ಅಂತ ಕರ್ಕೊಂಬಂದಾರ ದೇವ್ರು ಬರಕತ್ತ ಬಂದವರು ನಿಮಗಲ್ಲ ದೇವ್ರು ಬರತೈತಿ ಮತ್ತು ಸರಿ ಅನ್ನಕ್ಕೆ ಇದಕ್ಕೆ ಗಾಳಿ ಸಕ ಅಂತ ಹೆಸರಿಟ್ರನಪ್ಪ ಇದಕ್ಕೆ ತೊಗೊಂಬರ್ ಮುಂದೆ ಅಲ್ಲಿ ಸುತ್ತ ಕೊಂಬರಿ ಇನ್ನೂ ಒಂದು ಐತಿ ಗಾಳಿ ಸಕ ಅಂತ ಹೇಳ್ಯಾರ ಅವರು ಮಾಡ್ತಾರೆ ನೋಡಿ ಇನ್ನೊಬ್ರು ನೋಡಿ ಗಾಳಿ ಸಕ ಅಂತ ಹೇಳಿದವ್ರು ಯಾರಿದ್ದೀರಿ ಗಾಳಿ ಸಕ ಅಂತ ಸುತ್ತ ಕೊಂಬರಿ ಆಚೆ ಕಡೆ ಹೇಳ್ಯಾರ ಗಾಳಿ ಸಕ ಅಂತ ಹೇಳಿ ಯಾರು ಇನ್ನೇನು ಮಾಡ್ಯಾರ ಇವಾಗ ಮಾಡಿ ನೀವು ಹೇಳಿದ್ವಿ ಗಾಳಿ ಶಕ ಯಾರಿಗೆ ಆಗೈತಿ ನೀವು ಬಂದಿಲ್ಲ ಒಬ್ಬರ ಬರ್ರಿ ಅವ್ರು ಕೂಡ ಯಾರು ಬರ್ಬೋದು ಗಾಳಿ ಶಕ ನಿಂದ್ರಿ ಅಲ್ಲಿಂದ್ರೆ ಏನು ನಿಂದ್ರಿ ಅದ ಮಾಡೋ ಕೆಲಸ ಸರಿ ಸರಿನ ಆಗ್ಬಿಡ್ತದೆ ನೀವು ಹೆಚ್ಕೊಂಡ್ ಮಾಡಿದ್ರೆ ಹೆಚ್ಕೊಂಡ್ ಮಾಡಿ ಏ ಮಾತಾಡ್ಬೇಡ ಸುಮ್ಕುಂದ್ರಿ ಸರಿ ಏನ ಇಲ್ಲಿ ನೋಡ್ ಬಾಯ್ಲಾಗ ಯಜಮಾನ್ರ ಕಡೆ ಗಾಳಿ ಸಕ ಐತಿ ಗಾಳಿ ಸಕ ಐತಿ ಗಾಳಿ ಸಕ ಐತಿ ಅವ್ರು ಕೂಡ ಯಾರು ಬಂದಾರ ಇಕ್ಕಟ್ರೆ ಗೊತ್ತಾಗ್ಬಿಡ್ತಾರೆ ರಾತ್ರಿ ಮೊದಲು ತಿಳ್ಕೊಬಾರ್ದು 3 ನಿಮಿಷ ಒಟ್ಟು ಬರಬೇಡ್ರಿ ಯಾರಿಗೆ ಹೇಳಿ ಹೆಸರಿಟ್ರ ಅವ್ರ ಅಟ್ಟ ಬರ್ಬೇಕು ಏ ಕಾಂತಿಕ್ ಬೇಡ ಕರಿ ಕೊಡ್ರಿ ಇವಾಗ ಬಂದು ಮೋದಿ ಕೈ ತೆಗಿಲ್ಲ ಬಡಿಗೆಲ್ಲ ಹೂವು ಏ ಅನ್ನೊಂದು ಸುತ್ತ ತೆರೀಸ್ಕೊಂಡ್ ಬಯರ್ತಾಗ ಅನ್ನೊಂದು ಸುತ್ತ ತೆರೀಸ್ಕೊಂಡ್ ಬಂದು ಬಿಡಬೇಕು ಆಟ ಆಡ್ಕೊಂಡು ತಿಂತಿರ್ಬಾರ್ದು ಅನ್ನೊಂದು ಸುತ್ತ ತಿರುಗ್ತಿಲ್ಲ ಅದ್ರ ಕೊಟ್ಟು
ಇನ್ನೂ ಏನಿದೆ ಅನಿಸುತ್ತ ಅಲ್ಲಿ ಅದಾರ ನೋಡಿ. ಅಲ್ಲಿ ಒಳಗೆ ಸರ್ ಜನಕ್ಕೆ ಸರ್ ನಿಂದ್ರಿ ಹೋದ ಸರಿಮ್ಮ ಅವ ಇಷ್ಟು ವಯಸ್ಸಾದರೂ ತಂಬಾಕು ಹಾಕೊಂಡು ಬಿಟ್ಟಿಲ್ಲ. ಹೌದಾ? ತಂಬಾಕು ಸೇರ್ತಿದ್ರಿ ತಂಬಾಕು ಹಾಕೊಂಡು ಬಿಟ್ಟನೋ ಇನ್ನೂ ಗೊತ್ತಿಲ್ಲ ಅದು ವಯಸ್ಸಿನ ಮ್ಯಾಗ ಏನಾಗ್ತದೆ, ಶಕ್ತಿ ಒಂದು ಕಮ್ಮಿ ಆಗಿದ್ದ ತಂಬಾಕದ್ದು ವೈದ್ಯ ಮತ್ತು ಪಿತ್ತ ಹೆಚ್ಚಾಗಿ ಕೆಡೋದು. ಹೌದು, ಯಾವ ರೋಗ ಇಲ್ಲ. ಯಾವುದರ ಒಂದು ನೆವ ಮಾಡಿ ಮುದುಕಿ ಜೋಡ್ ಮಾಡ್ಕೋಬೇಕಲ್ಲ. ಯಾವುದರ ಒಂದು ನೆವ ಮಾಡೋದೊಳಗೆ ಬಿಟ್ಟು ನೆವ ಆಗಿ ಹಿಂಗಾದ ನೋಡು ಯಪ್ಪ ನಮ್ಮ ಹಬ್ಬ ಬೆಕ್ಕಲಾಗಿದ್ದನ್ರಿ ಗಡ್ಡಿಂದ ನಮ್ಮ ಹಬ್ಬ ಬಿದ್ದು ನೆವ ಆಗಿ ಹೋದ್ ನೋಡ್ರಿ ಹಿಂಗ ದೈವ ಅಂತ. ಹೌದಾ? ಅದಕ್ಕೆ ಮುದುಕಿ ನಾಟಕ ಇದೆ. ನೀವು ಒಂದು ಸ್ವಲ್ಪ ತಂಬಾಕು ತಿನ್ನೋದು ನೀವು ಬಿಡಿಸ್ತಂದ್ರೆ ನಾ ಕಾಪಾಡ್ತೀನಿ. ತಂಬಾಕು ತಿನ್ನೋದು ಬಿಡಲಿಲ್ಲ ಅಂದರೆ ತಂಬಾಕನ್ನ ಇವನು ಕೆಡೋದಕ್ಕೆ ಮುದುಕಿ ಅದ ಟೈಮ್ನಾಗ ಒಟ್ಟು ಊಟ ಮಿಶ್ರಣ ಮಾಡ್ಕೊಂಡು ಮಿಶ್ರಣ ಮಾಡಲಿ. ಬಟ್ ಯಾವ್ದ್ರ ನೆವ ಬೇಕಾಗೈತೆ ಆಕೆಗೆ. ಆಕೆ ಜೋಡು ಕರ್ಕೋಬೇಕಾದ್ರೆ ಒಂದು ನೆವ ಬೇಕಾಗೈತೆ. ಇವಾಗ ಒಂದು 11 ನಿಂಬೆ ತೊಂಬ, ಒಂದು ಕಾಯ್ತಾ ಲೋಬಾಣ ತೊಂಬ ಆಯ್ತಾ. ಲೋಬಾಣ 11 ನಿಂಬೆ ತೊಂಬ ಕುಂದ್ರಿ. ಒಬ್ರಿಂದ ಒಬ್ರ 10 ಮಂದಿ ಬಂದ ನಡೆಯಂಗಿಲ್ಲ. ತಪ್ಪಿಗಾಗಿ ಇನ್ನೂ ಮಾಡಿದ್ರೆ ಹೊಗೆ ತೋಟ ಮಾಡ್ಬಿಡ್ಬಾರ್ದು. ಹೊಗೆ ತೊಗೊಂಡು ರಾವ್ ಹೋಳು ಮಾಡಿ ತಂದ್ರೆ ಈಗ 3 ದಿವಸ ಅಂತ ಮಾಡೋವಾಗ ಹೊಗೆ ತೊಗೊಂಡೋಗಿ ಇನ್ನೂ ಒಂದು 4 ದಿವಸ ಹೆಚ್ಚಿಗೆ ತಗೋ ಬಗ್ಗೆ ಮಕ್ಕೊಂಡು ಮುಂದೆ 3 ದಿನ ಮಾಡ್ತಾಳ ಆಕೆ ಮಾಡೋದಲ್ವ. 3 ದಿವಸ ತಗೋ. ಇಲ್ಲ ಇನ್ನೂ ಒಂದು 4-5 ದಿವಸ ಹೆಚ್ಚಿಗೆ ತಗೋಲ್ಲ. ಹೊಗೆ ಇಟ್ಟದ್ದು ಈಗ ರೂಪಾಯಿ ಆರಾಮಾಗಿ ಸ್ವಲ್ಪ ಕೊಡ್ದೋತಿ. ಯಾಕೆ ಊರಾಗ ಸದ್ದದ್ದು ಏನು ಕೇಳಿಲ್ಲ ಕಿವಿಲ್ಲ. ಮುಂಜಾನೆ ಬರ್ತಾನೆ ಇಷ್ಟ ಆ ತಪ್ಪಿಗಾಗಿ ಅದು ಈಗ ಆರಾಮಂತೂ ಆಗ್ತದೆ. ಮುಂದೆ ಬರೋದು ಬರ್ರಿ ಮುಂದೆ ಬರ್ರಿ. ದಾರಿ ಕೊಡ್ರಿ, ಹುಡುಕಿಯವ್ರಿ ದಾರಿ ಕೊಡ್ರಿ ಹುಡುಗಿ. ಬರಮ್ಮ, ಏನು ಕೊಡ್ಬೇಕು ಹೇಳಿ. ಗೌರ್ಮೆಂಟ್ ಹೊಲ ಅದೊಂದು ಆಗಲಿಪ್ಪ ಅಂತ ಬೇಡ್ಕೊಂಡು ಅದೊಂದು ಆಗಲಿ ಅಂತ ಬೇಡ್ಕೊಂಡು ಆಗಲಿ ಅಂತ ಬೇಡ್ಕೊಂಡು ಇವತ್ತು ಅಷ್ಟೇ ಬಗ್ಗೆ ಕರು ಹೇಳಿಲ್ಲ. ಅಜ್ಜ ಹೇಳಿಲ್ಲಪ್ಪ ಅಂದ್ರೆ ನಾವು ಸಿಕ್ಕೊಡೋದು ನೀವು ಬೇಡ್ಕೊಂಡು ಗೌರ್ಮೆಂಟ್ ಬಂದು ಹೊಲ ಸಿಗೋದಕ್ಕೆ ಸಿಗಲಿ ಬಂದು ಕೈ ಅಂತ ಬೇಡ್ಕೊ.
2 ಸಾಧ್ಯ 2 ತಿಂಗಳು ಆಗ್ತೀವಿ ಹಿಂಗೆ ಹಾಕಿ ಹಿಡ್ದರೆ ಇಬ್ಬರು ಅವರೇ ಇದ್ರಿ ಮರ್ಯಾದೆ ಏನಿಲ್ಲ ಹೆಣ್ಣಾರ ಹೋಗಲ್ಲ ನೀನು ಸಾವಿರಾರು ಮಂದಿ ಗಂಡಸರು ನಿಮಗೆ ಯಾಕೆ ಹೊಡುತ್ತಿ ನೀ ದವನ ಇರು ದೇವರೇ ಇರು ಎಲ್ಲದಕ್ಕೂ ಮರ್ಯಾದೆ ಐತಿ ಅನ್ನ ತಿಂದ್ರೆ ಹೊಟ್ಟೆಗೆ ಹೇಳಿ ತಿನ್ನೋದಿಲ್ಲ ಮಕ್ಕಳ ಸಲುವಾಗಿರ ನೀವು ಯಪ್ಪ ನನ್ನ ಉಳಿಕೋ ಆರಾಮ್ ಮಾಡು ಅನ್ನೋಂಥ ಬುದ್ಧಿ ಬರಬೇಕು ತಾಯಿ ತಂದು ಕಳಿಬೇಡ್ರಿ ಹೌದಾ ಏನಿದ್ರು ಸ್ವಲ್ಪ ಆರಾಮ್ ಮಾಡಿರ್ತ ಅಂತ ತಿಳಿಸಿ ಸರಿ ಸಾಧಿಕ ಹಚ್ಚಿ ಹಚ್ಚಿ ತಿಳಿಸನ್ ಕೊಡಕ್ಕೆ ಈಗ ನೊಂದು ಬಾರ್ದಂತ ಹೇಳ ನೊಂಗಿದ್ರೆ ಸಾಹಿತ್ಯ ಅಂತ ಹೇಳ ಕಡ್ಕೊಂಡು ತಿನ್ನಬೇಕಂತ ಹೇಳ ಕಡ್ಕೊಂಡು ತಿನ್ನಬೇಕು ತಿನ್ನತ್ತಾರ ಹೊಕ್ಕಳ ಬರ್ತಾವ ಆರಾಮ್ ಮಾಡುವ ನಮ್ಮ ತೊಂದೋಗಿ ತಡ್ರಿ ತಡ್ರಿ ಬಂದ್ರಲ್ಲೇ ಇನ್ನೊಂದು ದಿವಸ ಬೆಳಗುಂದಿಲ್ಲ 5 ಗಂಟೆಗೆ ನಾವು ಮಾತಾಡಿಸಿ ಮಾತಾಡ್ದ ಹೊರಗೆ ಮಾತಾಡ್ದ 1 ಗಂಟೆ ಎಡಗೆ ಮಾತಾಡ್ದ ಮುದುಕನ್ನು ಮುಖದ ಮೇಲೆ ಹೋಗ್ತಾರೆ ನಿವಾಳಿಸಿ ಕೈ ಬಡಿಬಾರ್ದು ಕೆಳಗೆ ಬಡಿಬಾರ್ದು ಮಾಡುವಾಗ ಅವಾಗ ಬಡಿಬಾರ್ದು ನೆಲಕ್ಕೆ ಬಡಿಬಾರ್ದು 3 ಸಲ ಮಾಡಿ ತೊಗೊಂಡು ಹೋಗಿ ದೂರ ಯಾವುದು ದಾರಿ ಬಿಟ್ಟು ಹೊಳೆ ನೋಡಿದವ್ರು ಹೋಗಿ ಹೊಳೆ ನೋಡಿದಪ್ಪ ಒಂದು ಕೈ ಸ್ವಲ್ಪ ಕಟ್ಟಕೊಂಡು ಒಳಗೆ ಬಾಯಿ ಮಾತಾಡ್ರ ಇಲ್ಲಿ ಊರು ಕಟ್ಟಿ ಖಾಲಿ ಆಯ್ತರಿ ಬೂದು ಬತ್ತಿ ಹಚ್ಚಿ ಎಲ್ಲ ನೆನೆಸಿ ಲಲ್ಸಾವಲ್ಲಿ ನೆನೆಸುವಂತ ಬೂದಿ ಹಚ್ಚ ಅದ ಕೂಡ ಮಸೂದಾಗ ಮುಖತ್ತಂದ್ರ ಅಲ್ಲೇ ದಿನಾನು ಅಲ್ಲೇ ಅದ ಗುಡಿಯಾಗನೇ ಇರ್ತಾನ ಇವನು ಮಸೂದ್ದಾಗ ಮಕ್ಕಳಲ್ಲಿ ಗುಡಿಯಾಗರ ಮಕ್ಕಳಲ್ಲಿ ಸಂಬಂಧ ಇಲ್ಲ ಮಸೂದ್ದಾಗ ಮಕ್ಕೊಂಡು ಅವ್ನು ಇಲ್ಲಿ ಯಾಕೆ ಕರ್ಕೊಂಡ್ಬರ್ತೀವಿ ಎಲ್ಲ ನೀನು ಮುಂಚೆ ಮಸೂದ್ ಅಲ್ಲದ ಮತ್ತು ಒಂದಲ್ಲಮ್ಮ ಇವ ಮಸೂದಿ ಸಗಾಕ ಹೋಗವನ ಇವ ಸುಮ್ಮನೆ ಯಾಕೆ ಕರ್ಕೊಂಡ್ಬರ್ತಿ ಮಸೂದ್ ಐತಿ ಆದ್ರೆ ಅವನು ಸರಿಯಾಗಿ ನಾವು ಇರೋದಿಲ್ಲ ಅಲ್ಲಾನು ಸರಿಯಾಗಿ ಬಾಯಿಲ ಅಂತೀವಿ ಬಾಂಡತನ ಡೋಂಗಿ ಅಂತಾರೆ ಅಲ್ಲ ನಿನ್ನ ಹತ್ರ ಇದ್ರೆ ನಿನ್ನ ಹತ್ರ ಯಾಕೆ ಬರ್ತಾವ ಪಿಶಾಚಿ ಏ ಹುತ್ತ ಮೊದಗಾಲಿ ನಾಸಿಕ್ ಬರಬೇಕು ನಿನ್ನ ಸಲಮಕ್ಕೆ ಅಲ್ಲಾನ ಚಿನ್ನ ಸಗಣಿನ ತಂಬಾಕನೆ ಅಲ್ಲ ಹೇಳಿ ನನಗೆ ಉತ್ತರ ಕೊಡಿ ಇಲ್ಲಿ ಮಸೂದ ಮಕ್ಕೊಂಡು ತಿಂತಿ ಸಗಣಿನ ಅಲ್ಲ ಹೇಳ ತಿನ್ನಂತ ಹೇಳಿ ನೀವು
ತಿನ್ನೋ ಚಟದಲ್ಲಿಂದ ಮಾತ್ರ ವಯಸ್ಸಿನ ಮ್ಯಾಗೆ ಇದು ಬರ್ತದಪ್ಪ ಅಪ್ಪೆಚ್ಚು ಹೆಚ್ಚಾಗಿ ಬೀಳ್ತೀನಿ ಅಂದ್ರೆ ಮುಗಿದ ಹಬ್ಬಕ್ಕೆ ಭಾಳ ದಿವಸ ಆಯ್ತು ಹಬ್ಬಕ್ಕೆ ನಾನು ಬಾ ಅಂತ ಕರೆಯಾಕಂತಾರ ಯಾವ್ದ್ರ ಬಿಡ್ತೀನಿ ಅವ ಆಗ್ಯಾರ ನೀವು ಹೋಗಾವದಿ ನೀನು ಎಲ್ಲರೂ ಅವಾಗ ಏನಂತಾರೆ ಭಾಳ ಗಟ್ಟಿದ್ನಲ್ಲೋ ಮರೆ ಬದುಕಿನ ಬಿಡ್ತಾನೆ ಅಲೋ ಶುಭ ಶುಭ ಮುಗಿದ ಸತ್ತು ಭಾಳ ದಿವಸ ಆಯ್ತು ಅದು ನೋಡ್ರ ಅದು ಬಿಡು ಅಂತಾರ ಹೊರತಾಗ ವರ್ಷದ ಮಕ್ಕೊಂತಾರ ಮತ್ತು ಗುಡಿಯಾಗ ಮಕ್ಕೊಂತೀರಿ ಹನುಮಪ್ಪನ ಮಕ್ಕೊಂಡಿರ್ತಾರ ಹನುಮಂತರ ಗುಡಿಯಾಗ ಸರಿಯಾದ ಪ್ಯಾಕೆಟ್ ಕಿಶದಾಗ ಇರ್ತೈತಿ ಸರಿ ಕುಡಿದು ನಿಷೇಧಾಗ ಮಕ್ಕೊಂತಾರ ಹನುಮಪ್ಪನ ಗುಡಿಯಾಗ ಹನುಮಪ್ಪನ ಹರ್ಕೊಂತಾನ ಕುಡುಕರಿಗೆ ವಿಚಾರ ಮಾಡ್ರಿ ಯಾಕೆ ನಮ್ಮದು ಖಾಲಿ ಮಸೂತಿ ಅಲ್ಲಿ ಯಾರಿದಾರ ಯಾರು ಇಲ್ಲ ಖಾಲಿ ಹೊಗಳೋದು ಅಲ್ಲ ತಿನ್ನೋದು ಸಗಣಿ ಇದನ್ನು ಬಿಡೋದು ಯಾರು ಹೇಳ್ಬೇಕಲ್ಲೇ ಅಲ್ಲಿ ಬಿಡೋದು ಹೇಳೋರಲ್ಲ ನಮ್ಮಲ್ಲೇ ಇಲ್ಲ ಅದಕ್ಕೆ ಇದನ್ನು ಒಂದು ಬುದ್ಧಿ ಕಲಿಸಿ ಬುದ್ಧಿ ಹೇಳಿ ಮನುಷ್ಯನು ಉಳಿಕೊಳ್ಳುವಂಥ ಒಬ್ಬ ಗುರು ಬೇಕು ಉಪ್ಪಿನ ಕಾಲಕ್ಕೆ ನಾವು ಸ್ವಲ್ಪ ಸಫಾಯಗಳು ಕಮ್ಮಿ ಮಾಡಬೇಕು ಬೇಡ ಹೌದೌದಲ್ಲಿದೆ ಮತ್ತೆ ಯಾರಿದ್ದಲ್ಲಿ ಅವಾಗ ಒಂದು ಕಡೆ ಮಾಡಿ ಅದು ನಾನು ಕಣ್ಣು ಹಿಡಿದು ಮಾಡೋಕ್ಕಾಗ್ತೀನಿ ಬಾಯ್ಲಿ ಇವತ್ತಿಂದ ನಾನು ತಂಬಾಕೆ ಬಿಡ್ತೀನಿಪ್ಪ ಅಂತ ಪೂಜೆ ಹಚ್ಕೊ ಬಾಳೆ ನೀನು ಅದನ್ನು ಹಾಕೊಂಡು ಹ್ಯಾಂಗೆ ಮಾಡಬೇಕು ಬಾಳೆ ನೀ ಅದನ್ನು ಹಾಕಿಕೊಂಡ್ರೆ ಏನು ಮಾಡಬೇಕು ಒಂದು 11 ದಿವಸ ತಪ್ಪದ ಅವನ ಮುಖದ ಮೇಲೆ ಈಗ ನಮಗೆ ಅಪ್ಪ ಬೇಕಪ್ಪ ಆರಾಮ್ ಮಾಡು ಹೋಳಿ ಮಾಡು ಅಂತೇಳಿ ನಿವಾಣಿಸಿ ಒಪ್ಪಿಟ್ಟು ಸ್ವಲ್ಪ ಮಸೂರಿಗೆ ಮಕ್ಕೊಂಡು ಬರ್ಲಿಕ್ಕೆ ಸ್ವಲ್ಪ ಈ ಲೋಮಾಣ ಹೊಗಿನ ಕೊಟ್ಟಬಾರ್ದು ಲೋಮಾಣ ಹೊಗಿ ತಗೋರಪ್ಪ ಅಂತೇಳಿ ಮನ್ಯಾಗ ಕೊಟ್ಟರು ಏನಾಗೋದಿಲ್ಲ ಬಿಟ್ಟರೆ ನಾ ಇನ್ನೂ ನಿನ್ನ ಕೈ ಬಿಡೋಲ್ಲ ಕಾಪಾಡ್ತೀನಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ